ಚಲಿಸುತ್ತಿದ್ದ ರೈಲಿಗೆ ಸಿಲುಕಿ ಅಪರಿಚಿತ ವ್ಯಕ್ತಿ ಸಾವು. ಚಿಕ್ಕಬಳ್ಳಾಪುರ ಕೋಲಾರ ಮಾರ್ಗದಲ್ಲಿ ಘಟನೆ. ಚಿಕ್ಕಬಳ್ಳಾಪುರ ತಾಲೂಕಿನ ತಮ್ಮನಾಯಕನಹಳ್ಳಿ ಸಮೀಪ ಚಲಿಸುತ್ತಿದ್ದ ರೈಲಿಗೆ ಸಿಲುಕಿ ಅಪರಿಚಿತ ವ್ಯಕ್ತಿಯೊಬ್ಬರು ಮೃತಪಟ್ಟಿರುವ ಘಟನೆ ನಡೆದಿದೆ. ಮೃತನನ್ನ ಸುಮಾರು 35 ವರ್ಷದ ವ್ಯಕ್ತಿ ಎನ್ನಲಾಗಿದ್ದು, ಮೃತ ವ್ಯಕ್ತಿ ಯಾರೆಂದು ತಿಳಿದು ಬಂದಿಲ್ಲ. ಬೆಂಗಳೂರು ಕೋಲಾರ ಪ್ಯಾಸೆಂಜರ್ ರೈಲಿಗೆ ಸಿಲುಕಿ ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನು ಮೃತ ವ್ಯಕ್ತಿಯನ್ನ ಗೌರಿಬಿದನೂರು ಮೂಲದವರಾಗಿರಬಹುದು ಎಂಬ ಅನುಮಾನ ವ್ಯಕ್ತವಾಗಿದ್ದು, ಇನ್ನು ಅಧಿಕೃತ ಗುರುತು ಪತ್ತೆಯಾಗಿಲ್ಲ. ಇನ್ನು ಮಾಹಿತಿ ತಿಳಿಯುತ್ತಿದ್ದಂತೆಯೇ ಚಿಕ್ಕಬಳ್ಳಾಪುರ ರೈಲ್ವೆ ಹೊರಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಇದು ಆತ್ಮಹತ್ಯೆಯೋ ಅಥವಾ ಆಕಸ್ಮಿಕವಾಗಿ ರೈಲಿಗೆ ಸಿಲುಕಿ ಸಾವನ್ನಪ್ಪಿದ್ದಾರೋ ಎಂಬ ಬಗ್ಗೆ ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ. ಕೋಡ್ಗಳಿದ್ರು ಯಾರೋ ಈ ಥರ ಟ್ರ್ಯಾಕ್ ಮೇಲೆ ಈ ಥರ ಫ್ಯಾಕ್ಟ್ರಿ ಆಗಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೋಸ್ಕರ ನಾವು ಟ್ರ್ಯಾಕ್ ಮೇಲೆ ಬಂದುವೆ. ಬರೋಷ್ಟಕ್ಕೆ ಹಿಂದೆ ಬಾಡಿ ಬಿಟ್ಟಿತ್ತು ನೋಡಿ. ಯಾರೇನಂತ ಏನಾದ್ರು ಐಡಿಯಾ ಇದೆಯಾ? ಇದು ನಮ್ಗೆ ಗೊತ್ತಿಲ್ಲ ವಿಷಯ, ಯಾರು ಏನು ಅಂತ ನಮಗೆ ವಿಷಯ ಗೊತ್ತಿಲ್ಲ. ನೀವು ಪರಿಚಯ ಯಾರಲ್ಲಿ ಇದ್ದಾರೆ ಅಂತ ನೋಡೋಣ ಅಂತ ಬಂದರೆ ನಮ್ಮ ತೋಟದಲ್ಲಿ ಕೆಲಸ ಮಾಡ್ತಾಯಿದ್ರು, ಯಾರೋ ಬಂದು ಹೇಳಿದ್ರು ಈ ಥರ ಫ್ಯಾಕ್ಟ್ರಿ ಗೇಟ್ ಹಿಂದ್ಗಡೆ ಈ ಥರ ರೈಲ್ ಸಿಕ್ಕಿದ್ದಾರೆ ಅಂತ ಹೇಳಿ ಅದಕ್ಕೆ ನೋಡೋಣ ಅಂತ ಬಂದ್ವಿ. ಏನಾಗಿದೆ ಅಣ್ಣ? ಏನಾಗಿದೆ? ತಲೆ ಮೆದುಳು ಈಚೆ ಬಿಟ್ಟೋಗಿ ಬಾಡಿ ಪಕ್ಕದಲ್ಲಿ. ಎಷ್ಟು ಅಂದಾಜು ವಯಸ್ಸು? 30-35 ವರ್ಷ. ಲೋಕಲ್ ಅವರು ಅಂತ ಏನಾದ್ರು ಅನ್ನಿಸ್ತಾ ಇದೆ? ಏನೋ ಯಾರೋ ಗೊತ್ತಿಲ್ಲ ನಮ್ಗೆ ಡೀಟೇಲ್ ಏನಿದೆ. ಇಲ್ಲಿ ಫ್ಯಾಕ್ಟ್ರಿ ಕೆಲಸ ಇದೆಯಲ್ಲ, ಫ್ಯಾಕ್ಟ್ರಿ ಹಿಂದ್ಗಡೆ ಆಗಿರೋದು. ಅಲ್ಲ, ಫ್ಯಾಕ್ಟ್ರಿ 1000 ಜನ ಕಾರ್ಮಿಕರು ಬರ್ತಾರೆ, ಕೆಲಸ ಮಾಡಕ್ಕೆ ಬರ್ತಾರೆ. ಅದು ಯಾರು ಏನೋ ಗೊತ್ತಿಲ್ಲ ನಮ್ಗೇನು ವಿಷಯ. ಅಲ್ಲ, ಈ ರೀತಿ ಓಡಾಡ್ತಾ ಇದ್ರೆ ಆಗಿರೋ ಭಯ ಆಗುತ್ತಲ್ಲ. ಯಾವಾಗ ಆಗಿರೋದಂತ ಗೊತ್ತಾಯ್ತಲ್ಲ ನಿಮ್ಗೆ? ಏನು 10:30 ಆಗಿದೆ ಅಂತ ಹೇಳಿದ್ರು. ಇಲ್ಲಿ ಹೇಳಿದ್ದು ನಾವು ಕೇಳಿದ್ದಷ್ಟೇ, ನಾವೇನು ನೋಡಲಿಲ್ಲ, ನಮ್ಗೆ ವಿಷಯ ಗೊತ್ತಿಲ್ಲ. ಇನ್ನು ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಸ್ಥಳೀಯ ಆಸ್ಪತ್ರೆಗೆ ರವಾನಿಸಲಾಗಿದ್ದು, ವ್ಯಕ್ತಿಯ ಗುರುತು ಪತ್ತೆಗೆ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಸದ್ಯ ಯಲಹಂಕ ರೈಲ್ವೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ತನಿಖೆ ಮುಂದುವರೆದಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.